ಆಗಸ್ಟ್ 2ರಂದು ಮಂಗಳ ಮತ್ತು ರಾಹುವಿನ ನಡುವೆ ವಿಶೇಷ ನವಪಂಚಮ ಯೋಗ ರೂಪುಗೊಳ್ಳಲಿದ್ದು, ಸೆಪ್ಟೆಂಬರ್ 18ರವರೆಗೆ ಈ ಒಂದು ನವಪಂಚಮ ಯೋಗ ಜಾರಿಯಲ್ಲಿರುತ್ತೆ. ಈ ಅವಧಿಯಲ್ಲಿ ಒಟ್ಟು 4 ರಾಶಿಯವರಿಗೆ ಆರ್ಥಿಕ ಲಾಭದ ಜೊತೆಗೆ ಶಕ್ತಿ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ಕಾಣಬಹುದು. ಗ್ರಹಗಳ ಪ್ರಬಲ ಅಧಿಪತಿ ಅಂತ ಪರಿಗಣಿಸಲಾದ ಮಂಗಳ ಆಗಸ್ಟ್ 2ನೇ ತಾರೀಕು ರಾತ್ರಿ ವೃಷಭ ರಾಶಿಯನ್ನು ತೊರೆದು ಮಿಥುನ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ. ಈ ಸಂಚಾರ ಮಂಗಳ ಮತ್ತು ರಾಹುವಿನ ನಡುವೆ ವಿಶೇಷ ನವಪಂಚಮ ರಾಜಯೋಗವನ್ನು ರೂಪು ಮಾಡುತ್ತೆ. ಇದು ಸೆಪ್ಟೆಂಬರ್ 18ರವರೆಗೆ ಜಾರಿಯಲ್ಲಿರುವಂಥದ್ದು. ಈ ಸಮಯದಲ್ಲಿ ಮಂಗಳನು ರಾಹುವಿಗೆ ಹೋಲಿಸಿದರೆ 5ನೇ ಮನೆಯಲ್ಲಿರ್ತಾನೆ. ಆದರೆ ರಾಹು ಮಂಗಳನಿಗೆ ಹೋಲಿಸಿದರೆ 9ನೇ ಮನೆಯಲ್ಲಿರ್ತಾನೆ. ಜ್ಯೋತಿಷ್ಯದಲ್ಲಿ ಈ ಜೋಡಣೆಯನ್ನು ಸಾಮಾನ್ಯವಾಗಿ ಶುಭ ಅಂತ ಪರಿಗಣಿಸಲಾಗುತ್ತೆ. ಪರಿಣಾಮವಾಗಿ ಎರಡನ್ನೂ ಕೂಡ ದುಷ್ಟ ಅಥವಾ ಉಗ್ರ ಗ್ರಹಗಳು ಅಂತ ಪರಿಗಣಿಸಲಾಗಿದ್ದರೂ ಮಂಗಳ ಮತ್ತು ರಾಹುವಿನ ಈ ನಿರ್ದಿಷ್ಟ ಸಂಯೋಜನೆ ಎನ್ನುವಂಥದ್ದು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ. ನಿರ್ದಿಷ್ಟವಾಗಿ ಹೇಳೋದಾದರೆ ಕೆಲವೊಂದು ರಾಶಿಯವರಿಗೆ ಶಕ್ತಿ, ಆತ್ಮವಿಶ್ವಾಸ, ಆರ್ಥಿಕ ಸಮೃದ್ಧಿಯ ಲಕ್ಷಣವನ್ನು ಕಾಣಬಹುದು. ಯಾರ್ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಮಂಗಳ ಮತ್ತು ರಾಹುವಿನ ಈ ಸಂಯೋಗ ಶಕ್ತಿ ಮತ್ತು ಉತ್ಸಾಹವನ್ನು ಹೆಚ್ಚು ಮಾಡುತ್ತೆ. ನಿಮ್ಮ ಗುರಿಗಳನ್ನು ಸಾಧಿಸೋದಕ್ಕೆ ನೀವು ಹೆಚ್ಚು ಶ್ರಮ ಪಡ್ತೀರಿ ಮತ್ತು ನಿಮ್ಮ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಕಾಣ್ತೀರಿ. ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕಾರ್ಯತಂತ್ರದ ನಿರ್ಧಾರಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತವೆ. ಆದಾಯದಲ್ಲಿ ಹೆಚ್ಚಳದ ಸೂಚನೆಗಳಿವೆ ಮತ್ತು ಯಾವುದೇ ಹಣ ಬೇರೆ ಕಡೆ ಎಲ್ಲಾದರೂ ಸಿಕ್ಕಾಕೊಂಡಿದ್ದರೆ ಅದನ್ನು ಮರಳಿ ಪಡೆಯುವ ಸಾಧ್ಯತೆ ಕೂಡ ಇದೆ. ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ಗಮನಿಸಬಹುದು. ಇದು ಉತ್ತಮ ಮಾನಸಿಕ ಯೋಗಕ್ಷೇಮಕ್ಕೆ ಕಾರಣವಾಗುತ್ತೆ. ಇನ್ನು ಮೇಷರಾಶಿಯ ಆಡಳಿತ ಗ್ರಹವಾಗಿರೋದರಿಂದ ಮೇಷರಾಶಿಯವರಿಗೆ ನೋಡಿ, ಅದರ ಸಂಚಾರ ಅನ್ನುವಂಥದ್ದು ಅಂದರೆ ಮಂಗಳ ಆಡಳಿತ ಗ್ರಹ. ಹಾಗಾಗಿ ಮಂಗಳನ ಸಂಚಾರ ಅನ್ನುವಂಥದ್ದು ನಿಮ್ಮ ಮೇಲೆ ಗಮನಾರ್ಹ ಪರಿಣಾಮ ಬೀರುವ ಸಾಧ್ಯತೆ ಇದೆ. ರಾಹುವಿನೊಂದಿಗೆ ರೂಪುಗೊಂಡಂಥ ನವಪಂಚಮ ಯೋಗ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೀವು ಅತ್ಯುತ್ತಮ ವೃತ್ತಿ ಅವಕಾಶಗಳನ್ನು ಅಂದರೆ ಕೆಲಸದಲ್ಲಿ ಒಳ್ಳೆಯ ಅವಕಾಶವನ್ನು ಪಡಿತೀರಿ. ನಿಮ್ಮ ಕಠಿಣ ಪರಿಶ್ರಮ ಫಲ ಕೊಡೋ ಸಾಧ್ಯತೆ ಇದೆ. ಶೇರ್ ಮಾರ್ಕೆಟು ಅಥವಾ ಹೂಡಿಕೆಯಲ್ಲಿ ತೊಡಗಿಸಿಕೊಂಡಂಥವರಿದ್ದರೆ ನೀವು ಖಂಡಿತವಾಗಲೂ ಸಡನ್ನಾಗಿ ಹಠಾತ್ ಆರ್ಥಿಕ ಲಾಭವನ್ನು ನೀವು ಕಾಣ್ತೀರಿ. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ಇದು ಜೀವನದ ಸೌಕರ್ಯಗಳು ಮತ್ತು ಐಷಾರಾಮಿಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ತಂತ್ರಜ್ಞಾನ ಅಥವಾ ನಿರ್ವಹಣೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲೂ ಕೂಡ ಮೇಷರಾಶಿಯವರು ಯಶಸ್ಸನ್ನು ನೀವು ಕಾಣಬಹುದಾಗಿದೆ. ಇನ್ನು ಮಿಥುನ ರಾಶಿಗೆ ಮಂಗಳನ ಪ್ರವೇಶ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯ ಉಲ್ಬಣವನ್ನು ತರುತ್ತೆ. ರಾಹುವಿನೊಂದಿಗಿನ ಈ ಹೊಂದಾಣಿಕೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಲಪಡಿಸುತ್ತೆ. ಹಿಂದೆ ಸಿಕ್ಕಾಕೊಂಡಿದ್ದಂಥ ಹಣವನ್ನು ಮರುಪಡೆಯುವ ಸಾಧ್ಯತೆ ಇದೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತೆ. ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೆ ಯೋಚಿಸ್ತಾ ಇರುವಂಥವರಿಗೆ ಇದು ಬಹಳ ಅನುಕೂಲಕರವಾದಂಥ ಸಮಯ. ನೀವು ಆತ್ಮವಿಶ್ವಾಸದಿಂದ ಮುಂದುವರಿತೀರಿ ಮತ್ತು ಹಿಂದಿನ ಅನುಭವಗಳನ್ನು ಬಳಸಿಕೊಂಡು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ಈ ಗ್ರಹಗಳ ಜೋಡಣೆ ಅದೃಷ್ಟದಲ್ಲಿ ಹೆಚ್ಚಳವನ್ನು ಸೂಚಿಸುತ್ತೆ. ನಿರ್ದಿಷ್ಟವಾಗಿ IT ಮತ್ತು ತಾಂತ್ರಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂಥ ವ್ಯಕ್ತಿಗಳು ಅತ್ಯುತ್ತಮವಾದ ಅವಕಾಶಗಳನ್ನು ಪಡೀತಾರೆ. ವೃತ್ತಿ ಜೀವನದ ಪ್ರಗತಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಮತ್ತು ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಉದ್ಯಮಿಗಳು ತಮ್ಮ ಉದ್ಯಮಗಳನ್ನು ವಿಸ್ತರಿಸಿಕೊಳ್ಳೋದಕ್ಕೂ ಬಹಳ ಅವಕಾಶಗಳು ಸಿಗತ್ತೆ. ಹಾಗೆ ಆರ್ಥಿಕ ನಿರೀಕ್ಷೆಗಳೇನಿದೆ ಖಂಡಿತವಾಗಲೂ ಬಲಗೊಳ್ಳುತ್ತೆ ಮತ್ತು ಕೆಲವು ವ್ಯಕ್ತಿಗಳು ಅನಿರೀಕ್ಷಿತ ಮೂಲಗಳಿಂದ ಸಂಪತ್ತನ್ನು ಪಡೆಯುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.